ಇನ್ನು ದಟ್ಟಕಾಡಿನ ಗುಹೆಯಲ್ಲಿ ಮಕ್ಕಳೊಂದಿಗೆ ಮಹಿಳೆ ವಾಸ. ಇದು ಎಲ್ಲಿ? ಅರಣ್ಯದಲ್ಲಿ ವಾಸಿಸುತ್ತಿದ್ದ ರಷ್ಯಾದ ಮಹಿಳೆಯನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಉತ್ತರ ಕನ್ನಡದ ಗೋಕರ್ಣದ ರಾಮತೀರ್ಥದ ಅರಣ್ಯದಲ್ಲಿ 40 ವರ್ಷದ ಮೋಹಿಯಂತೆ, 6 ವರ್ಷದ ಪ್ರಿಯಾ, 4 ವರ್ಷದ ಅಮಾ ಇವರನ್ನ ರಕ್ಷಣೆ ಮಾಡಲಾಗಿದೆ. ಕತ್ತಲ ಗುಹೆಯಲ್ಲಿ ಪುಟ್ಟ ಮಕ್ಕಳೊಂದಿಗೆ ವಾಸವಾಗ್ತಾ ಇದ್ದಿದ್ದು ಈ ಮಹಿಳೆ ಸಿಪಿಐ ಶ್ರೀಧರ್ ನೇತೃತ್ವದ ತಂಡ ಗಸ್ತು ತಿರುವಾಗ ಪತ್ತೆಯಾಗಿದ್ದಾರೆ. ಆಧ್ಯಾತ್ಮದ ಕಡೆಗೆ ಆಸಕ್ತಿಯನ್ನ ರಷ್ಯಾ ಮಹಿಳೆ ಹೊಂದಿದ್ದಾರೆ. ಪ್ರಕೃತಿಯಲ್ಲಿರಬೇಕು ಅಂತ ಮಕ್ಕಳೊಂದಿಗೆ ಏಕಾಂಗಿಯಾಗಿ ವಾಸ ಮಾಡಿದ್ದಾರೆ. ನೀನು ಹೋಗಿರಮ್ಮ, ಪಾಪ ಮಕ್ಕಳನ್ನ ಯಾಕೆ ಆ ಥರ ಮಾಡ್ತಾ ಇದೀಯಾ? ಸೊ ರಷ್ಯಾದಿಂದ ಬಿಸ್ನೆಸ್ ವೀಸಾದಡಿ ಮಹಿಳೆ ಬಂದಿರೋದು. ಈಗ ಆಧ್ಯಾತ್ಮದ ಕಡೆಗೆ ವಾಲಿದ್ದಾರೆ. ಬೇರೆ ಬೇರೆ ದಾರಿಗಳಿದ್ದಾವೆ ಆಧ್ಯಾತ್ಮದ ಕಡೆಗೆ. ಕಾಡಲ್ಲೇ ಹೋಗಬೇಕು ಅಂತೇನಿಲ್ಲ. ಮಕ್ಕಳನ್ನು ಕರ್ಕೊಂಡೋಗಿ ಹೆಂಗಮ್ಮ ಬದುಕ್ತೀಯ ಅಲ್ಲಿ? ಮನುಷ್ಯ ಮತ್ತೆ ವಾಪಸ್ ನಾಡಿನಿಂದ ಕಾಡಿನ ಕಡೆಗೆ ಹೋಗಕ್ಕೆ ಬಯಸ್ತಾ ಇದ್ದಾನೆ. ಅವಾಗವಾಗ ಇಂಥವೆಲ್ಲ ಬರುತ್ತೆ. ನಾಡಿನಲ್ಲಿ ವಾಸ ಮಾಡುವಂಥವ್ರಿಗೆ ಕಾಡು ಚೆನ್ನಾಗಿರುತ್ತೆ ಅಲ್ವ, ಒಂದು ಸ್ವಲ್ಪ ಹೋಗಿ ಇರಬೇಕಲ್ವ ಅಂತ ಫೀಲ್ ಬರುತ್ತೆ. ಹೋಗಿ ಬರ್ಬೋದು. ಬಟ್ ಜೀವನಾನೇ ಅಲ್ಲೇ ನಡೆಸೋದಾದರೆ ಹೋಗಿ ಗುಹೆಯಲ್ಲಿ ಇದ್ರಂತೆ. ಅಲ್ಲಿ ಪಾಪ ಕರ್ಕೊಂಡು ಬಂದಿದ್ದಾರೆ. ಪಾಪ ಮಕ್ಕಳು ಓದೋದು, ವಿದ್ಯಾಭ್ಯಾಸ, ಅವಕ್ಕೆಲ್ಲ ಏನು ಕತೆ? ನಾಳೆ ಏನು ಕೇಳೋದು ಹೆಚ್ಚು ಕಡಿಮೆ ಆದರೆ ಅಲ್ಲಿ? ಏನೇನ್ರಿ, ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಮನಸ್ಸುಗಳು ಬರುತ್ತೆ ಅಂತ. ಪಾಪ ಪಾಪ ಎಲ್ಲರೂ ಕೂಡ ಹಳ್ಳಿ ಬಿಟ್ಟು ನಾನು ನಗರಕ್ಕೆ ಬರಬೇಕು, ನಗರದಲ್ಲಿ ಆ ಸಿಟಿ ಲೈಫ್ ಹಂಗಿರಬೇಕು, ಹಿಂಗಿರಬೇಕು, ಮಾಲ್ ಸುತ್ತಾಡಬೇಕು, ಇದು ಸುತ್ತಾಡಬೇಕು ಅಂದರೆ ಇವರೆಲ್ಲ ಮುಗಿಸ್ಬಿಟ್ಟು ಬೇಡ ನನಗೆ ಕಾಡಿಗೆ ಹೋಗಬೇಕು, ನನಗೆ ಅದೇ ಬೇಕು ಅನ್ನೋ ಮನಸ್ಥಿತಿ. ಪಾಪ ಏನೋ ಮಾನಸಿಕವಾಗಿ ಏನೋ ಇದಾಗಿರುತ್ತೆ, ತುಂಬ ಗಾಯ ಆಗಿರುತ್ತೆ, ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮಗಳು ಉಂಟಾಗಿರುತ್ತೆ. ಆವಾಗಲೇ ಇಂಥ ಯೋಚನೆಗಳು ಅತಿ ಹೆಚ್ಚಾಗಿ ಬರುತ್ತೆ. ಯಾವುದು ಬೇಡ ಅಂತ ಹೇಳಿ ಹೋಗಿ ಆರಾಮಾಗಿರಬೇಕು ಅಂತ ಅನಿಸುತ್ತೆ. ಎಲ್ಲವನ್ನ ನೋಡಿಬಿಟ್ಬಿಟ್ಟಿರ್ತಾರೆ. ಸೊ ಮಕ್ಕಳ ಜೊತೆಗೆ ಆರಾಮಾಗಿರಬೇಕು ಅಂತ ಹೋಗಿರ್ತಾರೆ. ಬಟ್ ವೆರಿ ರೇರ್ ಕೇಸ್. ಹಿಂದೆಯೂ ಕೂಡ ಇಂಥದ್ದೊಂದು ಕೇಸ್ ಬಂದಿತ್ತು. ಒಬ್ಬ ಪುರುಷ ಆ ರೀತಿಯಾಗಿ ವಾಸ ಮಾಡ್ತಾ ಇದ್ದಿದ್ದು ಕಾಡಲ್ಲಿ, ಕಾಡಿನ ಮನುಷ್ಯನ ರೀತಿಯಲ್ಲೇ. ಈಗ ಮಹಿಳೆ ತನ್ನ ಮಕ್ಕಳೊಂದಿಗೆ ಇದ್ದಾರೆ. ಎಲ್ಲಿಂದ? ರಷ್ಯಾದಿಂದ ಬಂದಿರೋರು. ಅವ್ರ ತಂದೆ ಯಾರು? ಅವರೆಲ್ಲಿದ್ದಾರೆ? ಏನಾಗಿದೆ ಪರಿಣಾಮಗಳು? ಏನಪ್ಪ ನೋಡಿ, ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದ್ಮೇಲೆ ಪಾಪ ಮಕ್ಕಳು ಎಷ್ಟು ಖುಷಿಯಾಗಿ ಓಡಾಡ್ತಾ ಇವೆ ಅಂತ ಹೇಳಿ ಆ ಸ್ವತಂತ್ರತೆಯನ್ನ ಕಿತ್ಕೊಂಡ್ಬಿಟ್ಟಿದೆ. ಕಾಡಲ್ಲಿ ಸ್ವತಂತ್ರತೆ ಸಿಗಲ್ಲ ಅಂತಲ್ಲ, ನೇಚರ್ ಕಾಡು ಕೊಡುವಂಥ ಪಾಠ ಅದಕ್ಕಿಂತಲೂ ದೊಡ್ಡ ಪಾಠ ಇನ್ನೊಂದಿಲ್ಲ. ಎಲ್ಲವನ್ನ ತಿಳಿಸ್ಕೊಡುತ್ತೆ ಕಾಡು. ಹಂಗಂದು ಮಾತ್ರಕ್ಕೆ ಈಗ ಬದುಕೋ ಪರಿಸ್ಥಿತಿಗೆ ಮಕ್ಕಳಿಗೆ ಆಗಲ್ವಲ್ಲ.